ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದರೆ, ಜಾತ್ರೆಯಲ್ಲಿ ಒಂದಿನ ಮೀನ್ಸ್ ಕರುಮಾರಿ ಅಮ್ಮನವರ ಉತ್ಸವ ಇತ್ತು. ಸೊ ಅಲ್ಲಿಗೆ ನಾನು ಮಾಧುರ್ಯ ಹೋಗಿದ್ವಿ. ಸೊ ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಜಾತ್ರೆ ಎಲ್ಲ ಮಾಡಿದರು. ಸೊ ಜಾತ್ರೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಮಾಧುರ್ಯ ಅಂತೂ ಆ ಜಾತ್ರೆಯಲ್ಲಿ ಎಷ್ಟು ಓಡಾಡ್ತಿದ್ಲು ಅಂದರೆ ಕೈಗೆ ಸಿಗ್ತಿಲ್ಲ, ಸುಮ್ಮನೆ ಓಡಾಡ್ತಿರೋಳು. ಆಮೇಲೆ ಅಲ್ಲಿ ದೇವ್ರು ಬಂತು. ದೇವ್ರು ಬಂದಾಗ ಸಾಂಗ್ ಹಾಕಿದ್ರು, ದೇವ್ರ ಸಾಂಗು. ಅವಳ ದೇವ್ರ ಸಾಂಗ್ ಹೆಂಗೆ ಬರ್ತಿತ್ತೋ ಅವಳು ಹಾಗೆ ಹೇಳ್ತಿದ್ಲು, ಕಿರ್ಚ್ಕೊಂಡು ಹೇಳ್ತಿದ್ಲು. ಸೊ ಅಲ್ಲಿ ದೇವರು ಬಂತು, ಕರಗ ಎಲ್ಲ ನೋಡಿಕೊಂಡು ಆಮೇಲೆ ಬಂದ್ವಿ. ಸೊ ನೆಕ್ಸ್ಟು ದೇವ್ರನ್ನ ನೋಡಿಕೊಂಡು ದೇವ್ರ ದರ್ಶನ ಮಾಡಿ ನಾವು ನೆಕ್ಸ್ಟ್ ಬಂದಿದ್ದೆ ಜಾತ್ರೆ ಹತ್ರ. ಮಾಧುರಿ ಅದನ್ನೆಲ್ಲ ನೋಡಿಬಿಟ್ಟು ನಾನು ಆಟಾಡಲೇಬೇಕು ಅಂದ್ಬಿಟ್ಟು ಬೇಡ ಅಂತ ಕೇಳಿದ್ರು ಒಂದು ಆಟ ಆಡಲೇಬೇಕು ಅಂತ ಹೇಳಿ ಹೆಂಗೂ ಒಂದು ಆಟ ಆಡೋಕ್ಕೆ ಹೋದ್ಲು. ಹೆಂಗೋ ಆಟ ಆಡ್ತಿದ್ಲು, ಚೆನ್ನಾಗಿ ಆಟ ಆಡಿದ್ಲು. ಅವಳು ಆಟ ಆಡ್ತಿದ್ರೆ ನನಗೂ ಖುಷಿ ಆಗ್ತಿತ್ತು. ಅವನು ಹೊರ್ಗಡೆ ಬಂದು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಚೆಂದ. ಆಟ ಎಲ್ಲ ಮುಗಿದ ಮೇಲೆ ಸರಿ ಬಾ ಅಂತ ಹೇಳ್ತಿದ್ರೆ ಅವಳು ಬರ್ತಾನೆ ಇರಲಿಲ್ಲ. ನಾನು ಇಲ್ಲೇ ಇರ್ತೀನಿ, ನಾನು ಬರಲ್ಲ, ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಅಲ್ಲೇ ಕುತ್ಕೊಂಡ್ಬಿಟ್ಟಿರೋವಳು. ಆಮೇಲೆ ಅವಳನ್ನ ಹೇಗೋ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದೆ. ಅಲ್ಲಿಂದ ಬಂದಮೇಲೆ ಅವಳು ಒಂದು ಕಡೆ ನಿಲ್ತಾನೇ ಇಲ್ಲ, ಬಲೂನ್ ಕಡೆ ಹೋಗೋದು, ಬಲೂನೆಲ್ಲ ತಗೊಂಡು ಆಟ ಆಡ್ತಿರೋಳು. ಅವಳು ಬೇಕು ನನಗೆ ಕೊಡಿಸು ಅಂತ ಹೇಳೋಳು. ಅದನ್ನೆಲ್ಲ ಕೊಡಿಸಿದ್ರೆ ಅವಳು 2 ದಿನ ಸಹ ಇಟ್ಕೊಳ್ಳಲ್ಲ. ಸೊ ಅದಕ್ಕೆ ನಾನು ಅದನ್ನು ಕೊಡಿಸ್ತಿರ್ಲಿಲ್ಲ. ಆದರೂ ಬಿಡ್ತಿರ್ಲಿಲ್ಲ, ಬೇಕು ಅಂತ ಹಠ ಮಾಡ್ತಿದ್ಲು. ಬಟ್ ಆದರೂ ಏನು ಕೊಡಿಸ್ಲಿಲ್ಲ ನಾನು ಅವಳಿಗೆ. ಅವಳು ಆಮೇಲೆ ಎಷ್ಟು ಕರೆದ್ರೂ ಮನೆಗೆ ಬರ್ತಿರ್ಲಿಲ್ಲ. ಜಾತ್ರೆಲೇ ಫುಲ್ಲು ಓಡಾಡ್ತಿರೋಳು. ಅಲ್ಲಿಗೆ ಹೋಗೋಳು, ಆಟ ಸಾಮಾನು ಹತ್ರ ಹೋಗೋಳು, ಬಲೂನ್ ಹತ್ರ ಹೋಗೋಳು, ಎಲ್ಲ ಹಿಂಗೆ ಸುಮ್ಮನೆ ಅದು ಕೊಡಿಸು ಇದು ಕೊಡಿಸು ಅಂತ ಓಡಾಡ್ತಾನೆ ಇರೋಳು. ಅಲ್ಲಿ ಅಮ್ಮ ಕಾಲ್ ಮಾಡಿ ಎಷ್ಟೊತ್ತಾಯಿತು ನೀವು ಹೋಗಿ ಬಾ, ಇಷ್ಟೊತ್ತಾಯಿತು ಅಂತ ಅವ್ರು ಬೇರೆ ಬೈತಾ ಇರೋರು. ಬಟ್ ಇವಳು ಬರ್ತಾನೆ ಇರಲಿಲ್ಲ, ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇರೋಳು. ಬಟ್ ಪಾಪು ಅಲ್ವಾ, ಓಡಾಡ್ತಿರ್ಲಿ ಪಾಪ, ಆಟ ಆಡಲಿ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಆಮೇಲೆ ಸ್ವಲ್ಪ ಎಲ್ಲ ಆಟ ಆಡಿದ್ಮೇಲೆ ಕರ್ಕೊಂಡೋದೆ ನಾನೇ, ಬಾ ಬೇಡ ಜಾಸ್ತಿ ಟೈಮ್ ಆಯಿತು ಅಂತ. ಬಟ್ ಆದರೂ ಕೊನೆವರೆಗೂ ಅವಳು ಅಲ್ಲಿ ಇಲ್ಲಿ ಹೋಗಿ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳೋದನ್ನ ಬಿಡ್ತಾನೆ ಇರಲಿಲ್ಲ. ಆಮೇಲೆ ಹೇಗೋ ಮಾಡಿ ಬೇಡ ಚೆನ್ನಾಗಿಲ್ಲ ಹಾಗೆ ಹೀಗೆ ಮಾಡಿ ಅವಳನ್ನ ಸಮಾಧಾನ ಪಡಿಸಿ ಆಮೇಲೆ ಮನೆಗೆ ಕರ್ಕೊಂಡೋದೆ. ಸೊ ಆಮೇಲೆ ಅವಳಿಗೆ ತಿಂಡಿ ಕೊಡಿಸಿ ಸ್ವಲ್ಪ ಮನೆಗೆ ಕರ್ಕೊಂಡೋಗಿ ಆಮೇಲೆ ಹೋಮ್ವರ್ಕ್ ಮಾಡಿಸಿ ಊಟ ಮಾಡಿಸಿ ಆಮೇಲೆ ಮಲಗಿಸ್ದೆ ಅವಳನ್ನ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.